ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಗರಿಗರಿಯಾದ ರುಚಿಯಾದ ಗೋಬಿನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೆಡಿಮೇಡ್ ಸಾಸ್ನ ಬಳಸ್ತಾ ಇಲ್ಲ. ಒಂದು ಡೆಪ್ತ್ ಇರೋವಂಥ ಬೌಲ್ನ ತೊಗೊಂಡು ಅದಕ್ಕೆ 1 ಕಪ್ ಮೈದಾನ ಆ್ಯಡ್ ಮಾಡಿ, ಅದಕ್ಕೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿ, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಬಿಟ್ಟು 1 ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡಿ, ಇದು ಚಿಲ್ಲಿ ಪೌಡರ್ ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕಿ, ಹಾಗೆ ಟೇಸ್ಟಿಗೆ ಸಾಲ್ಟನ್ನು ಆ್ಯಡ್ ಮಾಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಲಮ್ಸ್ ಇಲ್ಲದ ಹಾಗೆ ಅದನ್ನು ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರಬೇಕು. ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಅದೊಂಥರ ಜಿಗಿ ಇರುತ್ತೆ, ಬೈಂಡಿಂಗ್ಗೋಸ್ಕರ ಹಾಕಿರ್ತೀವಿ. ನೀವು ಯಾವುದೇ ರೆಡಿ ಮಿಕ್ಸ್ ಇಲ್ಲದೆ ದಿಢೀರಂತ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಬ್ಯಾಟರ್ ಸ್ವಲ್ಪ ನಮ್ಮ ಬಜ್ಜಿಗಿಂತ ತಿಕ್ಕಾಗಿರಬೇಕು. ಸೊ ವಾಟರ್ನ ಸ್ವಲ್ಪನೇ ನೋಡ್ಕೊಂಡು ಆ್ಯಡ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿ, ಯಾವ್ದು ಲಮ್ಸ್ ಇಲ್ಲದೆ ಬರಬೇಕು. ಮತ್ತು ಈ ಥರ ಫ್ರೀ ಫ್ಲೋ ಆಗಿರಬೇಕು. ಗೋಬಿನ 1-2 ನಿಮಿಷ ಬಾಯ್ಲಿಂಗ್ ವಾಟರ್ಗೆ ಹಾಕಿ ಸ್ವಲ್ಪ ಸಾಲ್ಟು ಮತ್ತು ಅರಿಶಿಣದ ಪುಡಿ ಹಾಕಿ ಬಾಯ್ಲ್ ಮಾಡಿ, ಅದನ್ನು ಡ್ರೈನ್ ಮಾಡಿಬಿಟ್ಟು ಗಾಳೀಲಿ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ನಾವು ಹಾಗೇ ಡೈರೆಕ್ಟಾಗಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಗಂಟೆಗಟ್ಟಲೆ ಮ್ಯಾರಿನೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಡಬೇಕು. ಎಣ್ಣೆ ಕಾದಿದೆಯಾ ಇಲ್ವಂತ ಟೆಸ್ಟ್ ಮಾಡೋಕ್ಕೆ ಒಂದು ಸಣ್ಣ ಡ್ರಾಪಷ್ಟು ಈ ಬ್ಯಾಟರ್ನ ಹಾಕಿದ್ರೆ ಅದು ಮೇಲೆ ಉಬ್ಬಿ ಬಂದ ತಕ್ಷಣ ಆಯಿಲ್ ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಸೊ ಇವಾಗ ನೀವು ಕೈಯಿಂದ ಅಥವಾ ಒಂದು ಸ್ಪೂನಿಂದ ಈ ಮ್ಯಾರಿನೇಷನ್ ಮಾಡಿರೋವಂಥ ಗೋಬಿನ ಒಂದೊಂದೇ ಈ ಆಯಿಲ್ಗೆ ಹಾಕ್ತಾ ಹೋಗಬೇಕು. ನೋಡಿ, ಒಂಚೂರು ಗ್ಯಾಪ್ ಬಿಡದೆ ಅದನ್ನು ಫಿಲ್ ಮಾಡಿದ್ರೆ ಸಾಕು. ಸೊ ಇದು ನನ್ನ ಫ್ರೆಂಡ್ ಮಗಳು ಹರ್ಷಿಣಿ ಮಾಡ್ತಾಯಿದ್ದಾಳೆ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಮಾಡ್ಬೋದು, ಈಸಿ. ಒಂದ್ಸಲಿ ಬ್ಯಾಟರ್ ಪ್ರಿಪ್ರೇಷನ್ ಕಲ್ತ್ಬಿಟ್ರೆ ಗೋಬಿ ಮತ್ತು ಪತ್ತಾ ಗೋಬಿ ಹಾಗೆ ಶಿಮ್ಲಾ ಮಿರ್ಚಿ ಎಲ್ಲನೂ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೋದು. ಸೊ ಇದನ್ನು ಹೀಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಬಜ್ಜಿ ಬೋಂಡ ಥರ ಇರುತ್ತೆ. ಯಾಕಂದರೆ ಇದರಲ್ಲೇ ಖಾರ ಉಪ್ಪು ಎಲ್ಲ ಇರುತ್ತಲ್ವ. ಸೊ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡೋಕ್ಕೆ ಯಾವಾಗಲೂ ಸ್ವಲ್ಪ ಡೆಪ್ತ್ ಇರೋವಂಥ ಬಾಣಲಿ ತೊಗೊಂಡ್ರೆ ಸ್ವಲ್ಪ ಆಯಿಲಲ್ಲಿ ನಾವು ನೀಟಾಗಿ ಫ್ರೈ ಮಾಡ್ಬೋದು. ಮತ್ತು ನೋಡಿ, ಇನ್ನೂ 2-3 ಒಬ್ಬೆ ಇದೇ ಆಯಿಲಲ್ಲಿ ಕರಿತಾ ಇದ್ದೀನಿ. ಸೊ ಈ ಥರ ಎಲ್ಲನೂ ಹಾಕಿ ಒಟ್ಟಿಗೆ ಕರೆದಿಡಬೇಕು. ಈ ಕರಿತಾ ಇದ್ದಂಗೆ ಮಕ್ಕಳು ಅದನ್ನ ಎತ್ಕೊಂಡು ತಿಂತಾ ಇರ್ತಾರೆ. ಸೊ ಹಾಗಾಗಿ ಮಂಚೂರಿಯನ್ಗೆ ಸ್ವಲ್ಪ ಪ್ರಮಾಣದಲ್ಲೇ ನಮಗೆ ಗೋಬಿ ಉಳಿಯುತ್ತೆ. ನೋಡಿ, ಈಗ ಒಂದು ದೊಡ್ಡ ಈರುಳ್ಳಿ ಮತ್ತು ಸ್ವಲ್ಪ ಗಾರ್ಲಿಕ್, ಅಂದರೆ ಒಂದು ಅರ್ಧ ಗೆಡ್ಡೆಯಷ್ಟು ಗಾರ್ಲಿಕ್ ತೊಗೊಂಡಿದ್ದೀನಿ. ಹಾಗೆ ಮಂಚೂರಿ ಮಾಡಬೇಕಾದ್ರೆ ನಾವು ಈ ಬ್ಯಾಟರ್ ಮಾಡಿರೋಂಥ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನ ತೊಳೆದು ಇಟ್ಕೋಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಬೋದು, ಅಥವಾ ನಾವು ಕರೆದಿಟ್ಟಿರೋ ಆಯಿಲಲ್ಲಿ ಎಕ್ಸ್ಟ್ರಾ ಇರೋದು ತೊಗೊಂಡು ಒಂದು 2 ಸ್ಪೂನಷ್ಟು ಎಣ್ಣೆನ ಇಟ್ಕೊಂಡು ಅದಕ್ಕೇ ಈ ಗಾರ್ಲಿಕ್ ಮತ್ತು ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಫ್ಲೇಮ್ ಹೈಯಲ್ಲಿರೋ ಆ ಥರ ನೋಡ್ಕೊಳ್ಳಿ. ಯಾಕಂದರೆ ಇದು ನಮಗೆ ಬೇಗ ಓವರ್ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಡಾರ್ಕ್ ಫ್ರೈ ಆಗಬೇಕು. ಮತ್ತು ಯಾವಾಗಲೂ ಚೈನೀಸ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಫ್ಲೇಮ್ನ ಹೈಯಲ್ಲಿಟ್ಟಾಗ ಆನಿಯನ್ ಓವರ್ ಫ್ರೈ ಆಗುತ್ತೆ ಮತ್ತು ಕ್ರಂಚಿ ಟೇಸ್ಟ್ ಬರುತ್ತೆ. ನೋಡಿ, ಇದಕ್ಕೆ ಮನೆಯಲ್ಲೇ ಮಾಡಿರೋಂತಹ ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅಂಗಡಿಯಿಂದ ತಂದಿರೋಂಥ ಯಾವುದೇ ಸೋಯಾ ಸಾಸ್, ಚಿಲ್ಲಿ ಸಾಸ್ ಅಥವಾ ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ತಾಯಿಲ್ಲ. ಮನೆಯಲ್ಲಿ ಮಾಡಿರೋಂತಹ ಟೊಮೊಟೊ ಸಾಸ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಮಾಡೋದ್ರ ರೆಸಿಪಿ ಇನ್ನೊಂದು ಸಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಟೊಮೊಟೊ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ ನಾವು ಬ್ಯಾಟರ್ ಪ್ರಿಪೇರ್ ಮಾಡಿರೋ ಪಾತ್ರೆನ ತೊಳೆದ್ಬಿಟ್ಟು ಅದ್ರ ವಾಟರ್ ಕೂಡ ಆ್ಯಡ್ ಮಾಡಬೇಕು. ಅದು ತಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಸೊ ನಮಗೆ ಗೋಬಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಸಿ ಥರ ಇರೋ ಥರ ಇದನ್ನು ನಾವು ಫ್ರೈನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಹದ ಇದ್ದಾಗ ನಾವು ಅದಕ್ಕೆ ಫ್ರೈ ಮಾಡಿಟ್ಟಿರುವಂತಹ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಲೆವೆಲಲ್ಲಿ ನಿಮಗೆ ಬೇಕಾದರೆ ಸ್ಪ್ರಿಂಗ್ ಆನಿಯನ್, ಕೊರಿಯಾಂಡರ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ಈವನ್ ಚಾಪ್ಡ್ ಚಿಲ್ಲಿ ಮತ್ತು ಜಿಂಜರ್ ಕೂಡ ಆ್ಯಡ್ ಮಾಡ್ಬೋದು, ಅದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಇದು ನಾನು ತುಂಬ ಈಸಿಯಾಗಿ ಮಾಡೋವಂಥದ್ದು ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಆ ಸಾಸ್ ಜೊತೆ ನಾವು ಈ ಫ್ರೈನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಬಿಸಿ ಬಿಸಿಯಾದ ಕ್ರಂಚಿಯಾದ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ನ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.